ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ವೈವ ಕರ್ನಾಟಕ NWKSRTC ಅದರಲ್ಲಿ ಸಿಬ್ಬಂದಿ ನೇಮಕಕ್ಕೆ ಕ್ರಮ ಅಂತಕ್ಕಂಥ ಒಂದು ಆರ್ಟಿಕಲ್ಲು ಪೇಪರಲ್ಲಿ ಬಂದಿತ್ತು, ನೀವೆಲ್ಲ ನೋಡಿರ್ಬೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಅಭ್ಯರ್ಥಿಗಳ ಒಂದು ಅಪೇಕ್ಷೆ ಏನಿದೆ, ಇದೇನು ಹಳೆ ನೇಮಕನೋ ಅಥವಾ ಹೊಸ ನೇಮಕನೋ ಡೌಟಲ್ಲಿ ಇದ್ದೀರಾ. ಇದರದ ಒಂದು ಕ್ಲಿಯರಿಟಿ ನಾನು ನಿಮಗೆ ಇವತ್ತು ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಈಗಾಗಲೇ ಏನು ನೇಮಕಾತಿ ಮುಗಿದೋಗಿದೆ, 686 ಪ್ಲಸ್ 300 ಪ್ಲಸ್ ಏನು ಅಭ್ಯರ್ಥಿಗಳು, ಟೋಟಲ್ 1000 ಅಭ್ಯರ್ಥಿಗಳ ನೇಮಕಾತಿ ಈಗಾಗಲೇ ಮುಗಿದು ಹೋಗಿದೆ. ಅದರಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ಆಬ್ಸೆಂಟ್ ಆಗಿದ್ದಾರೋ, ಆಬ್ಸೆಂಟ್ ಆದ ಅಭ್ಯರ್ಥಿಗಳು ಯಾವ ಕ್ಯಾಟಗಿರಿದವ್ರು ಇದ್ದಾರೋ ಅದೇ ಕ್ಯಾಟಗಿರಿಯ ಅವ್ರ ಕೆಳಗಿನ ಅಭ್ಯರ್ಥಿಗಳಿಗೆ ನೇರವಾಗಿ ಕಾಲ್ ಮಾಡಿ ಅವ್ರನ್ನ ಸೆಕೆಂಡ್ ಲಿಸ್ಟಿಗೆ ಕರ್ಕೊತಾರೆ ಸ್ನೇಹಿತರೆ. ಈ ಥರ ಎಲ್ಲ ಲಿಸ್ಟು ಹಾಕೋದಿಲ್ಲ. ಈ 1000 ಮತ್ತು ಹೊಸದಾಗಿ ನೇಮಕಾತಿ ಮಾಡ್ತೀನಿ ಅಂತಕ್ಕಂಥದ್ದು ಒಂದು ಆರ್ಟಿಕಲ್ ಏನು ಕೊಟ್ಟಿದ್ದಾರೆ. ಇದು ಹಳೇದ ಹೊಸದು ಅಂತೇಳಿ ನಿಮ್ಗೆ ಕನ್ಫ್ಯೂಸ್ ಇದೆ. ನೋಡ್ಬೋದು ನೀವು, ಸಿಬ್ಬಂದಿ ನೇಮಕಕ್ಕೆ ಕ್ರಮ. ನಾನೀಗ ಹೈಲೈಟ್ ಕೂಡ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಪ್ರಯಾಣಿಕರ ಸಂಖ್ಯೆ ಹೆಚ್ಚಳಕ್ಕೆ ಪೂರಕವಾಗಿ. ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಆಗಿದೆ, ನಿಮಗೆಲ್ಲ ಗೊತ್ತು. ಶಕ್ತಿ ಯೋಜನೆ, ಮಹಿಳೆಯರಿಗೆ ಫ್ರೀ ಒಂದು ಪ್ರಯಾಣ ಏನಿದೆ. ಎಲ್ಲ ಮಹಿಳೆಯರು ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ದೇವಸ್ಥಾನ ಇದ್ದಾವೋ, ಏನೇನು ನೋಡಬೇಕು ಎಲ್ಲ ಸುತ್ತಾಡಿ ನೋಡ್ತಾ ಇದ್ದಾರೆ. ಇದರಿಂದ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಳವಾಗಿದೆ. ಅದಕ್ಕೆ ಪೂರಕವಾಗಿ ಹೊಸ ಬಸ್ಸುಗಳ ಖರೀದಿ. ಎಲ್ಲ ಪ್ರಯಾಣಿಕರು ಓಡಾಡಬೇಕಾದ್ರೆ ಬಸ್ಗಳು ಬೇಕೇ ಬೇಕು. ಅದರಿಂದ ಹೊಸ ಬಸ್ ಕೂಡ ಖರೀದಿ ಮಾಡ್ತಾ ಇದ್ದಾರೆ. ನೋಡ್ಬೋದು, ಹೊಸ ಬಸ್ಗಳ ಖರೀದಿ. ಹೆಚ್ಚಿನ ಅನುಸೂಚಿಗಳ ಕಾರ್ಯಾಚರಣೆ. ಹೆಚ್ಚಿನ ಅನುಸೂಚಿ ಅಂದರೆ ಹೊಸ ಮಾರ್ಗಗಳು. ಇಲ್ಲಿಂದ ನೋಡು, ಅಂದರೆ ಒಂದು ಉದಾಹರಣೆಗೆ ನೋಡಬೇಕಾದ್ರೆ ಬೆಂಗಳೂರಿಂದ ಹುಬ್ಬಳ್ಳಿ, ಬೆಂಗಳೂರಿಂದ ಬೆಳಗಾವಿ, ಬೆಂಗಳೂರಿಂದ ಮೈಸೂರು, ಬೆಂಗಳೂರಿಂದ ಗುಲ್ಬರ್ಗ, ಈ ಥರ ಎಲ್ಲೆಲ್ಲಿ ಯಾವ ದೊಡ್ಡ ದೊಡ್ಡ ದೇವಸ್ಥಾನಗಳಿದ್ದಾವೋ ಆ ಒಂದೆಲ್ಲ ದೇವಸ್ಥಾನಗಳಿಗೆ ಹೊಸ ರೂಟ್ಗಳು ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾವ ಹೊಸ ರೂಟ್ಗಳಿದ್ದಾವೋ ಇಂಥ ರೂಟ್ ಏನಿರ್ತಾವೋ ಅವುಗಳನ್ನೇ ಅನುಸೂಚಿಗಳು ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಅನುಸೂಚಿಗಳ ಕಾರ್ಯಾಚರಣೆ ಜೊತೆಗೆ ಸಿಬ್ಬಂದಿ ನೇಮಕ ನಿಟ್ಟಿನಲ್ಲಿ ನೋಡ್ಬೋದು ಸ್ನೇಹಿತರೆ. ಸಿಬ್ಬಂದಿ ನೇಮಕ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಸಿಬ್ಬಂದಿ ಒಂದು, ಯಾಕಂದರೆ ಈಗ ಹೊಸ ರೂಟ್ಗಳು ಬಂದ ಮೇಲೆ ಅದಕ್ಕೆ ಆಪ್ರೇಟ್ ಮಾಡಬೇಕಾದ್ರೆ ಡ್ರೈವರ್, ಕಂಡಕ್ಟರ್ ಬೇಕೇ ಬೇಕಲ್ವ. ಅದರಿಂದ ಆ ಒಂದು ನೇಮಕಾತಿಗೆ ಒಂದು ಕ್ರಮ ಕೂಡ ಕೈಗೊಳ್ಳಲಾಗಿದೆ ಅಂಥೇಳಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೋಡ್ಬೋದು, ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ, ವಾಯುವ್ಯ ಸಾರಿಗೆ NWKSRTC ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ 1000 ಸಿಬ್ಬಂದಿ. ನೋಡ್ಬೋದು ನೀವು, 1000 ಸಿಬ್ಬಂದಿ ನೇಮಕಕ್ಕೆ ಅನುಮತಿ ದೊರೆತಿದ್ದು, ಅಂದರೆ 1000 ಸಿಬ್ಬಂದಿ ನೇಮಕಕ್ಕೆ ಅನುಮತಿ ದೊರೆತಿದ್ದು, ನೇಮಕ ಪ್ರಕ್ರಿಯೆ ಕೈಗೊಳ್ಳಲಾಗುವುದು. ಅಂದರೆ 1000 ಒಂದು ಸಿಬ್ಬಂದಿಗಳಿಗೆ ನೇಮಕ ಮಾಡಿಕೊಳ್ಳೋಕ್ಕೆ ಅನುಮತಿ ಸಿಕ್ಕಿದೆ. ನೇಮಕ ಒಂದು ಪ್ರಕ್ರಿಯೆ, ಒಂದು ಕೆಲಸನ ಸ್ಟಾರ್ಟ್ ಮಾಡುತ್ತೇವೆ ಅಂತಕ್ಕಂಥ ಮಾಹಿತಿ ಕೂಡ ಅವರು ಹೇಳಿದ್ದಾರೆ. ಅದು ನೋಡಿ, ಪ್ರಿಯಾಂಕಾ ವ್ಯವಸ್ಥಾಪಕ ನಿರ್ದೇಶಕಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಪ್ರಿಯಾಂಕಾ ಅಂಥೇಳಿ MD ಇದ್ದಾರೆ, NWKSRTC. ಅವರು ಈ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ಬೋದು ನೀವು, ಇದರ ಒಂದು ಪ್ರಕಾರ ಇದು ಹೊಸ ನೇಮಕಾತಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಹಳೆ ನೇಮಕಾತಿ ತಗೊಳ್ಳಲ್ಲ ಅಂತಕ್ಕಂಥದ್ದು 50% ನನಗೆ ಡೌಟ್ ಬರ್ತಾಯಿದೆ ಸ್ನೇಹಿತರೆ. ಯಾಕಂದರೆ ಹಳೆದೇನಾದ್ರು ತೊಗೊಳ್ಬೇಕಾಗಿದ್ದರೆ ಅವರು ಆವಾಗಲೇ ಏನು 1000 ಪೋಸ್ಟ್ ಏನು ಫೈನಲ್ ಲಿಸ್ಟ್ ಹಾಕಿ, ಕಟ್ ಆಫ್ ಹಾಕಿ, ಕೌನ್ಸಿಲಿಂಗ್ ಏನು ಕರೆದ್ರು ಅದೇ ಒಂದು ಟೈಮಲ್ಲೇ ಕರಿತಿದ್ರು. ಆದ್ದರಿಂದ ಇದು 1000 ಪೋಸ್ಟ್ ಏನಿದೆ, ಇದು ಹೊಸ ಒಂದು ನೇಮಕಾತಿ ಇದೆ ಸ್ನೇಹಿತರೆ. ಬಹಳಷ್ಟು ಅಭ್ಯರ್ಥಿಗಳು ಈಗಾಗಲೇ ಬಾರ್ ಆಗಿದ್ದಾರೆ. ಈ ಥರ ಎಲ್ಲ ಒಂದು
ಅವರು ಗಮನದಲ್ಲಿಟ್ಕೊಂಡು ಎಲ್ಲ ಕ್ಯಾಟಗರಿಗೆ 2 ರಿಂದ 3 ವರ್ಷ ಏಜ್ ಜಾಸ್ತಿ ಮಾಡುವ ಲಕ್ಷಣಗಳು 99% ಇದೆ ಸ್ನೇಹಿತರೆ. ಉದಾಹರಣೆಗಾಗಿ SC/ST ಕ್ಯಾಟಗರಿಯನ್ನು 40 ವಯಸ್ಸಿತ್ತು, ಅವರಿಗೆ 42 ರಿಂದ 43 ವಯಸ್ಸು ಮಾಡ್ಬೋದು. ಜೊತೆಗೆ OBC ಅವರಿಗೆ 36 ಇತ್ತು, ಅವರಿಗೆ 38 ರಿಂದ 39 ಮಾಡ್ಬೋದು. ಸೊ ಜನರಲ್ಲರಿಗೆ 36 ಇತ್ತು, ಅವರಿಗೆ ಕೂಡ 38, 39 ಬರ್ಬೋದು ಸ್ನೇಹಿತರೆ. ಇನ್ನೊಂದು ಸೆಕೆಂಡ್ ಬಿ, ಥರ್ಡ್ ಬಿ ಅವರಿಗೆ 38 ಇತ್ತು, ಅವರಿಗೆ 40 ರಿಂದ 41 ಮಾಡ್ಬೋದು ಸ್ನೇಹಿತರೆ. ಸೊ ನೋಡೋಣ, ಅತಿ ಶೀಘ್ರದಲ್ಲೇ ಅವರು ನೋಟಿಫಿಕೇಷನ್ ಕೂಡ ಹೊರಡಿಸ್ತಾರೆ. ನೋಟಿಫಿಕೇಷನ್ ಹೊರಡಿಸಿದ್ರೆ ನಾನು ಖಂಡಿತ ನಿಮಗೆ ತಿಳಿಸ್ತೀನಿ. ಯಾರ್ಯಾರು ಅಭ್ಯರ್ಥಿಗಳು KSRTCಯಲ್ಲಿ ಜಾಬ್ ಪಡ್ಕೊಳ್ಬೇಕು ಅಂತಕ್ಕಂಥ ವೇಟ್ ಮಾಡ್ತಿರೋ, ಸೊ ಅಂಥ ಅಭ್ಯರ್ಥಿಗಳು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್, ಆಮೇಲೆ ಕಂಡಕ್ಟರ್ ಲೈಸೆನ್ಸ್ ಯಾರಾದರೂ ಮಾಡಿಲ್ಲ ಅಂದರೆ ಕಂಡಕ್ಟರ್ ಲೈಸೆನ್ಸ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಆಗಿದ್ದರೆ ಇವಾಗ ಓನ್ಲಿ ಡ್ರೈವರು, ಓನ್ಲಿ ಕಂಡಕ್ಟರು ಈ ಥರ ಕರೆಯಲ್ಲ ಸ್ನೇಹಿತರೆ. ಡ್ರೈವರ್ ಕಮ್ ಕಂಡಕ್ಟ್ರ್ ಮಾತ್ರ ಕರೀತಾರೆ. ಡ್ರೈವರ್ ಕಮ್ ಕಂಡಕ್ಟ್ರ್ ಅವರು ಚಾಲನಾ ಸಿಬ್ಬಂದಿಗಳು. ಡ್ರೈವರ್ ಶಾರ್ಟೇಜ್ ಇದ್ದರೆ ಡ್ರೈವರ್ ಮಾಡಬೇಕು, ಕಂಡಕ್ಟರ್ ಶಾರ್ಟೇಜ್ ಇದ್ದರೆ ಕಂಡಕ್ಟರ್ ಮಾಡಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಅವರು 1,000 ಪೋಸ್ಟು ಡ್ರೈವರ್ ಕಮ್ ಕಂಡಕ್ಟರ್ ಮಾತ್ರ ಕರೀತಾರೆ. ಸೊ ಅದರಿಂದ ನೀವುಗಳು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಮಾಡಿಟ್ಕೊಳ್ಳಿ, ಜೊತೆಗೆ ನಿಮ್ಮ ಕಂಡಕ್ಟರ್ ಲೈಸೆನ್ಸ್ ಕೂಡ ರೆಡಿ ಮಾಡಿಟ್ಕೊಳ್ಳಿ. ಆಮೇಲೆ ನಿಮ್ಮದು ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ ಮಾಧ್ಯಮ ತೆಗೆಸಿಟ್ಕೊಳ್ಳಿ, ಗ್ರಾಮೀಣ ಇದ್ದರೆ ಅದನ್ನು ಮಾಡಿಸಿಟ್ಕೊಳ್ಳಿ. ನಿಮ್ಮ ಕ್ಯಾಟಗಿರಿ, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು 371 ಯಾರಾದರೂ ಇದ್ದರೆ ಅದು ಕೂಡ ಮಾಡಿಕೊಳ್ಳಿ. ಅದು ಅದರಲ್ಲಿ ಅಪ್ಲಿಕೇಬಲ್ ಆಗುತ್ತೋ ಇಲ್ಲೋ, ಸೊ ನೋಡೋಣ, ನೋಟಿಫಿಕೇಷನ್ ಬಂದಮೇಲೆ ಗೊತ್ತಾಗುತ್ತೆ. ಅದು ಇದ್ದರೆ ಅದು ಮಾಡ್ಕೊಳ್ಳಿ. ಆಮೇಲೆ ಯೋಜನೆ ನಿರಾಶ್ರಿತ ಇದ್ದರೆ ಅದು ರೆಡಿ ಮಾಡಿಟ್ಕೊಳ್ಳಿ. ಸೊ ನಿಮಗೆ ಯಾವ್ಯಾವ ಒಂದು ಡಾಕ್ಯುಮೆಂಟ್ಸ್ ಪೂರಕವಾಗಿ ಬೇಕಾಗ್ತದೋ, ಸೊ ಆ ಒಂದೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಯಾವುದೇ ಸಂದರ್ಭದಲ್ಲೂ ಕೂಡ ಅವರು ನೋಟಿಫಿಕೇಷನ್ ಮಾಡ್ಬೋದು. ಸೊ ನೋಟಿಫಿಕೇಷನ್ ಬಿಟ್ಟರೆ ನಾನು ಖಂಡಿತವಾಗ್ಲೂ ನಿಮಗೆ ಅದರ ಒಂದು ವಿವರವಾದ ಮಾಹಿತಿನ ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ತೀನಿ ಸ್ನೇಹಿತರೆ. ಸೊ ಹಳೆ ನೋಟಿಫಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಕೂಡ ಅಪ್ಡೇಟ್ ಸಿಗ್ತಾ ಇಲ್ಲ. ಸೊ ಯಾಕಂದರೆ ಭಾಳಷ್ಟು ಅಭ್ಯರ್ಥಿಗಳು ಸ್ಟ್ರೈಕು ಮಾಡಿದ್ರು, ಎಲ್ಲನೂ ಮಾಡಿದ್ರು. ಸೊ ಅದಕ್ಕೆ ಸರ್ಕಾರ ಗಮನ ಕೊಡ್ತಾ ಇಲ್ಲ. ಸೊ ಅದರಿಂದ ನೋಡೋಣ ಸ್ನೇಹಿತರೆ, ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತೇಳಿ ಗೊತ್ತಾಗಲ್ಲ. ಸೊ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟ ಹಾಗೆ ಇದು ಹೊಸ ನೋಟಿಫಿಕೇಷನ್ ಸ್ನೇಹಿತರೆ. ನೋಟಿಫಿಕೇಷನ್ ಆಗಿದ್ಮೇಲೆ ನೋಡೋಣ. ಸೊ ಇವರು ನೋಟಿಫಿಕೇಷನಲ್ಲೇ ಕೊಟ್ಟಿರ್ತಾರೆ, ಕಾಲಕ್ಕೆ ಪೋಸ್ಟ್ಗಳು ಜಾಸ್ತಿ ಮಾಡಿಕೊಳ್ಳೋದು ಅಥವಾ ಕಡಿಮೆ ಮಾಡಿಕೊಳ್ಳೋದು ಇಲಾಖೆ ಒಂದು ಆ ಒಂದು ಹಕ್ಕು ಇಲಾಖೆ ಹೊಂದಿದೆ ಅಂತೇಳಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಹೀಗಾಗಿ ನಾವು ಅದಕ್ಕೆ ಯಾವುದೇ ಒಂದು ಅಬ್ಜೆಕ್ಷನ್ ಹಾಕೋಕ್ಕೆ ಬರಲ್ಲ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಈ ಮಾಹಿತಿ. ಸೊ ಇನ್ನೇನಾದರೂ ಹೊಸ ಅಪ್ಡೇಟ್ ಬಂದರೆ ನಾನು ಖಂಡಿತವಾಗಲೂ ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟಲ್ಲಿ ಕೇಳಿ ಸ್ನೇಹಿತರೆ ಅಂತ ಹೇಳುತ್ತಾ, ನನ್ನ ಚಾನಲ್ಗೆ ಇನ್ನು ಯಾರ್ಯಾರು ಹೊಸಬರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಸ್ನೇಹಿತರೆ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ನಮಸ್ಕಾರಗಳು.